ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇವತ್ತು ಚಪ್ಪಾಳೆ ಹೊಡಿತಿದ್ಯಾ? ಅವತ್ತು मांगल्यं तन्तु नानेन मम जीवनहेतुना कण्ठे वर्धात्मध्ये तन्तीव शरदशतं मांगल्यमुहूर्तस्सु मुहूर्तोऽस्तु सुप्रतिष्ठितमस्तु. ತಾತ ತಪ್ಪು ಮಾಡ್ಬಿಟ್ರಿ. ನೀವೇನೋ ಹೇಳಿದ್ರಿ, ಆದ್ರೆ ಇವ್ರಿಗಾದ್ರೂ ಬುದ್ಧಿ ಇಲ್ವಾ? ನಾನು ಈ ಮದ್ವೆನ ಒಪ್ಪಲ್ಲ. ಇನ್ಮೇಲೆ ನಾನ್ ನಿನ್ನ ಅಮ್ಮ ಅಂತ ಕರೆಯೋದು ಇಲ್ಲ. ನಿನ್ನ ಋಣ ಇಲ್ಲಿಗೆ ಮುಗೀತು. ಇವ್ರು ನನ್ನ ತಾಯಿನೇ ಅಲ್ಲ. ಸ್ವಲ್ಪ ಅತ್ಯಾಗ ಮಾಡ್ತಿದ್ದಾನೆ. ಬರ್ತಾರ ಕೋಪಕ್ಕೆ ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏನ್ ಮಾಡ್ಲಿ ನಾನು? ನಾನಂತೂ ಅವ್ರ ಹತ್ರ ಯಾವತ್ತೂ ಮಾತಾಡಲ್ಲ. ಆದ್ರೆ ಅವ್ರ ಮನೆಯಲ್ಲೇ ಕೆಲಸ ಮಾಡ್ತೀನಿ. ಡ್ರೈವರ್ ಆಗಿರ್ತೀನಿ. ಲೇ ದನ್ಪಿಂಡ, ಅವಳ ಹತ್ರ ಮಾತಾಡಲ್ಲ ಅಂತೀಯ, ಮತ್ತೆ ಅವಳನ್ನ ಬಿಟ್ಟಿರಕ್ಕಾಗ್ದೆ ನೆಪ ಮಾಡ್ಕೊಂಡು ಅಲ್ಲೇ ಡ್ರೈವರ್ ಆಗೋಗಿ ಕೆಲಸ ಮಾಡ್ತೀಯಾ? ತಾತ, ಆಕಾಶ ಭೂಮಿ ಒಂದಾದ್ರೂ ಪರವಾಗಿಲ್ಲ, ನಾನಂತೂ ಅವ್ರನ್ನ ಯಾವತ್ತೂ ಮಾತಾಡ್ಸಲ್ಲ. ಆ ಮನೆಯಲ್ಲಿ ಮಕ್ಳುಗಳಿದಾರಲ್ಲ, ಅವ್ರೆ ನನ್ನ ಶತ್ರುಗಳು. ಅಲ್ಲಿ ಆ ಅಭಿ ಅಂತ ಇದನ್ನ ನೋಡು, ಅವನು ಹಾವಾದ್ರೆ ನಾನು ಮುಂಗುಸಿ ಕಚ್ಚಿ ತಿಂದಾಕ್ಬಿಡ್ತೀನಿ. ಈ ತರ ನಾನು ಮಾಡೋದಿಲ್ಲ, ಬರೀ ಓವರ್ ಮಾಡ್ತಾ ಇದ್ದಾನ ಅವನು. ನಾನೊಪ್ಪಲ್ಲ ಇದನ್ನೆಲ್ಲ. ಅಂತೂ ನನ್ನ ಸೊಸೆ ಆ ಮನೆಗೆ ಕಾಲಿಟ್ಟ ಗಳಿಗೆ ಆ ಮನೆ ಮಕ್ಕಳೆಲ್ಲ ಒಂದಾದ್ರು. ಆ ಮನೆ ಮಕ್ಕಳಿಗೆ ತಾಯಿ ಪ್ರೀತಿ ಸಿಕ್ತು, ಈ ಮನೆ ಮಕ್ಕಳಿಗೆ ತಂದೆ ಪ್ರೀತಿ ಸಿಕ್ತು. ನನ್ನ ನಿರ್ಧಾರ ಸರಿಯಾಗಿದೆ, ಸಾರ್ಥಕ ಅನ್ನಿಸ್ತಿದೆ. ಈಗ ಆ ಮನೆ ನಂದಗೋಕುಲ ಆಯ್ತು. ಪೂರ್ಣಿ, ಮಗು ಮಲಗಿದೆ ಅಲ್ವಾ? ಹೌದಮ್ಮ, ಮೀರಾ ರೂಮಲ್ಲಿ ಮಲಗಿದ್ದಾಳೆ, ರಾಧಮ್ಮ ನೋಡ್ಕೋತಿದ್ದಾರೆ. ಈ ಮನೆ ಸಂತೋಷ ನಾಶ ಆಗ್ಬೇಕು, ನೆಮ್ಮದಿ ಸಮಾಧಿ ಸೇರ್ಬೇಕು. ಹಾಗಾಗಬೇಕು ಅಂದ್ರೆ ಆ ಮಗುನ ಇದೇನಿದು, ಮಗು ಒಬ್ಳನ್ನೇ ರೂಮಲ್ಲಿ ಬಿಟ್ಬಿಟ್ಟು ಎಲ್ರೂ ಎಲ್ಲೋ ಹೋಗ್ಬಿಟ್ಟಿದಾರಲ್ಲ. ಇರ್ಲಿ, ಇದೇ ನನಗೆ ಸಿಕ್ಕಿರೋ ಚಾನ್ಸು. ಯಾರಾದ್ರೂ ನೋಡೋಷ್ಟ್ರಲ್ಲಿ ಇವಳನ್ನ ಎತ್ಕೊಂಡು ಹೋಗ್ಬಿಡ್ಬೇಕು. ಓ, ನಾನು ಇಲ್ಲೇ ಇದ್ದೀನಿ. ಓ ನನ್ನ
ಯಾರು ಇವಳು ಯಾಕೆ ಮಗು ಹತ್ರ ಇದ್ದಾಳೆ? ಓ, ಅವತ್ತು ತುಳಸಿಗೆ ಅಟ್ಯಾಕ್ ಆಗುವಾಗ ಯಾವ್ದೋ ಹೆಂಗ್ಸು ಪ್ರಾಣ ಉಳಿಸಿದ್ಲು ಅಂತ ಹೇಳಿದ್ನಲ್ಲ, ಅದು ಇವಳೇನಾ? ಯಾರು ಇವಳು? ಮುಖನೇ ಕಾಣಿಸ್ತಿಲ್ವಲ್ಲ. ಅಪ್ಪ ಅಮ್ಮ ಬನ್ನಿ. ನಾವು ಇಷ್ಟೆಲ್ಲ ಮಾಡೋದಕ್ಕೆ ಸ್ಫೂರ್ತಿನೇ ಅಮ್ಮ ಅಪ್ಪ. ಈ ಮನೇಲಿ ನಗು ತುಂಬು ತುಳುಕ್ತಿರೋದಕ್ಕೆ ಕಾರಣ ಇವ್ರೆ. ಇಲ್ಲ 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 ಇಲ್ಲ. ಈ ಮನೆಯಲ್ಲಿ ಸಂತೋಷ ಸಂಭ್ರಮ ತುಂಬಿ ತುಳುಕ್ತಿರೋದಕ್ಕೆ ಕಾರಣ ಇವರು. ನಮ್ಮ ಮನೆ ನಂದು ಗೋಕುಲ ಆಗಿದೆ ಅಂದ್ರೆ ಅದು ತುಳಸಿಯವರಿಂದ. ತುಳಸಿಯವರು ಈ ಮನೆಗೆ ತಾಯಿಯಾಗಿ, ನಾವೆಲ್ಲ ಅಪ್ಪಿತಪ್ಪಿ ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳೋ ಗುರುವಾಗಿ, ನನಗೆ ಸಮಾಧಾನ ಮಾಡೋ ಸಂಗಾತಿಯಾಗಿ, ನಮ್ಮೆಲ್ರಿಗೂ ಧೈರ್ಯ ಕೊಡೋ ಮಮತೆಯ ಮೂರ್ತಿಯಾಗಿ ಈ ಮನೆಗೆ ಬಂದಿರೋದು ನಮ್ಮೆಲ್ಲರ ಅದೃಷ್ಟ. ನಿಜವಾಗ್ಲೂ ಅದೃಷ್ಟವಂತೆ ನಾನು ನಿಮ್ಮೆಲ್ಲರ ಪ್ರೀತಿನ ಪಡ್ಕೊಂಡಿದ್ದೀನಿ. ಈ ಜನ್ಮದಲ್ಲಿ ಇಷ್ಟೊಂದು ಪ್ರೀತಿ ಸಿಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹಾಗೆ ನೋಡೋಕೋದ್ರೆ ನಂದ ಗೋಕುಲ್ದಂತ ಮನೆಗೆ ನಾನು ಬಂದಿರೋದು ನನ್ನ ಪುಣ್ಯ. ಅಮ್ಮ, ಹಾಗಿದ್ರೆ ನಾವೆಲ್ಲರೂ ಪುಣ್ಯವಂತ್ರೆ. ಆದ್ರೆ ನಮ್ಗೆ ಒಂದೇ ಒಂದು ಕಿರಿಕಿರಿ ಆಗಿದ್ದೇನು ಗೊತ್ತಾ? ನಂತರ ಆಕ್ಟ್ ಮಾಡಿದ್ನಲ್ಲ, ಅದು ನನಗೆ ಇಷ್ಟ ಆಗಲಿಲ್ಲ. ನಾನು ಯಾವಾಗಮ್ಮ ಆ ರೀತಿ ಆಡ್ತೀನಿ? ಯಾವಾಗಲೂ ಸಿಡ ಅಂತಾನೆ ಆಕ್ಟ್ ಮಾಡ್ದ. ನೀನ್ ಹೇಗೆ ಆಡ್ತೀನೋ ನಾನು ಅದನ್ನೇ ಆಕ್ಟ್ ಮಾಡಿ ತೋರಿಸಿದ್ದು. ಇವಾಗ್ಲೂ ನೋಡು ಒಳ್ಳೆ ಸಿಡ ಅಂತಿದ್ಯಾ. ಇಬ್ರು ಸರಿಯಾಗಿದ್ದೀರಾ. ಅಣ್ಣ ತಮ್ಮಂದ್ರಿಬ್ರು ಬೇರೆ ಬೇರೆ ಅಂತ ತೋರ್ಸೋದೇ ಬೇಕಾಗಿಲ್ಲ. ಮುಖ ಬೇರೆ, ಕ್ಯಾರೆಕ್ಟರ್ ಒಂದೇ. ಆದ್ರೂ ಈ ನಮ್ಮ ಮುದ್ದಾದ ಕುಟುಂಬದ ಮೇಲೆ ನನ್ನ ದೃಷ್ಟಿನೇ ಬೀಳುತ್ತೆ ಅಂತ ಅನ್ಸುತ್ತೆ. ಎಲ್ಲರೂ ಸೇರಿದೀವಿ, ಬನ್ನಿ ಒಂದ್ ಸೆಲ್ಫಿ ತಗೊಳ್ಳೋಣ. ಒಂದ್ ನಿಮಿಷ, ಮೀರಾ ಪುಟ್ಟ ಮತ್ತೆ ರಾಧಮ್ಮ ಬರ್ಲಿ. ಕರೆಕ್ಟ್. ರಾಧಮ್ಮ ಬಂದೆ.